ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ರದ್ದುಗೊಳಿಸಿದೆ ಹೈಕೋರ್ಟ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನ ಹೈಕೋರ್ಟ್ ನೀಡಿದೆ. ಈ ಹಿಂದೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಸದ್ಯಕ್ಕೆ ಆ ಒಂದು ಆದೇಶವನ್ನ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯದಲ್ಲಿ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಸಿಕ್ಕಿದೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠ ಆದೇಶವನ್ನ ಹೊರಡಿಸಿದೆ. ಏಕಸದಸ್ಯ ಪೀಠದ ಆದೇಶವನ್ನ ತೆರವುಗೊಳಿಸಿದೆ ಹೈಕೋರ್ಟ್. ವಿಭಾಗೀಯ ಪೀಠ ಈಗ ಏಕಸದಸ್ಯ ಪೀಠದ ಆದೇಶವನ್ನ ತೆರವುಗೊಳಿಸಿದೆ. ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಸ್ ಮೇಲ್ಮನವಿಗೆ ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧಿಸಿತ್ತು ಸರ್ಕಾರ. ಈಗ ಸರ್ಕಾರಕ್ಕೊಂದು ರೀತಿ ಮುಖಭಂಗ ಆದಂತಾಗಿದೆ. ಯಾಕಂದ್ರೆ ಕಳೆದ ಬಾರಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನ ಕೊಡಬಾರದು, ಪರ್ಮಿಷನ್ ಅನ್ನ ಅಗ್ರಿಗೇಟರ್ ಕಂಪನಿಗಳು ತೆಗೆದುಕೊಂಡಿಲ್ಲ ಅಂತ ಹೇಳಿಕೊಂಡು ಸರ್ಕಾರ ಕೋರ್ಟ್ ಮೆಟ್ಟಿಲೇರಿತ್ತು. ಅದರಂತೆ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಲಾಗಿತ್ತು. ಸರ್ಕಾರದ ಒಂದು ಆದೇಶ ಇತ್ತು. ಸೊ ಇದನ್ನ ಪ್ರಶ್ನೆ ಮಾಡಿ ಅಗ್ರಿಗೇಟರ್ಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಈಗ ಒಂದು ತಡೆಯಾಜ್ಞೆಯ ನಿಷೇಧವನ್ನು ಹೇರಲಾಗಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋಕೆ ಪರ್ಮಿಷನ್ ಸಿಕ್ಕಿದೆ. ಇನ್ನು ಮುಂದೆ ಅವ್ರಿಗೂ ಕೂಡ ಅಗ್ರಿಗೇಟರ್ ಕಂಪನಿಗಳಿಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು. ಹಾಗಾಗಿ ಅಧಿಕೃತವಾಗಿ ಅವರಿನ್ನು ಬೈಕ್ ಟ್ಯಾಕ್ಸಿಗಳ ಓಡಾಟದಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗಬಹುದು. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಆರಾಮ್ಸೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಸಿಗಲಿದೆ. ಯಾಕಂದ್ರೆ ಈ ಹಿಂದೆ ಅಷ್ಟೇ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಲಾಗಿತ್ತು. ಒಂದ್ ಕಡೆಯಿಂದ ಈ ಪರ್ಟಿಕ್ಯುಲರ್ ಕೆಲವೊಂದು ಕಂಪನಿಗಳು, ಓಲಾ, ಊಬರ್ಗಳಿರಬಹುದು, ಬೈಕ್ ಟ್ಯಾಕ್ಸಿಗೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ಪಡ್ಕೊಂಡಿಲ್ಲ. ಬರೀ ಆಟೋಗಳಿಗೆ, ಕ್ಯಾಬ್ಗಳಿಗೆ ಮಾತ್ರ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಕಾನೂನು ಬಾಹಿರವಾಗಿ ಅವರು ಬೈಕ್ ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ದಾರೆ. ಅಂದ್ರೆ ವಿದೌಟ್ ಪರ್ಮಿಷನ್ ಅವರು ಈಗಾಗಲೇ ಬೈಕ್ ಟ್ಯಾಕ್ಸಿಯನ್ನ ಓಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ನಿಷೇಧವನ್ನು ಹೇರಿತ್ತು. ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಸ್ ಕಂಪನಿಗಳು ಮೇಲ್ಮನವಿ ಸಲ್ಲಿಸಿತ್ತು ಹೈಕೋರ್ಟ್ನಲ್ಲಿ. ಸದ್ಯಕ್ಕೆ ಅಗ್ರಿಗೇಟರ್ಸ್ ಅವರ ಮೇಲ್ಮನವಿಗೆ ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿದ ಸರ್ಕಾರಕ್ಕೆ ಮುಖಭಂಗ ಆಗಿರುವಂಥದ್ದು. ಗಮನಿಸ್ತಾ ಹೋಗಬಹುದು. ಇಷ್ಟು ದಿನ ಆಟೋ ಡ್ರೈವರ್ಸ್ಗಳು ಕೂಡ ಒಂದಷ್ಟು ಆಗ್ರಹ ಮಾಡ್ತಾ ಇದ್ರು. ಬೈಕ್ ಟ್ಯಾಕ್ಸ್ಗಳಿಗೆಲ್ಲ ಪರ್ಮಿಷನ್ ಇಲ್ಲ, ಆದರೂ ಕೂಡ ಓಲಾ, ಊಬರ್, ರ್ಯಾಪಿಡೋ ಇಂತಹ ಕಂಪನಿಗಳು ಪರ್ಮಿಷನ್ ಇಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೆ ಬೈಕ್ ಟ್ಯಾಕ್ಸಿಯನ್ನ ಮಾಡ್ತಾ ಇದ್ರು. ಬೈಕ್ಗಳಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆ್ಯಪ್ನಲ್ಲಿ ಆಪ್ಷನ್ಗಳನ್ನ ಕೊಡ್ತಾ ಇದ್ರು. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅದ್ಯಾವ ರೀತಿ ನೀವು ಬೈಕ್ಗಳನ್ನ, ಟ್ಯಾಕ್ಸಿಗಳನ್ನ ಮಾಡಿ ಕಳಿಸ್ಕೊಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಪ್ರಯಾಣಿಕರು ಆಸ್ ವೆಲ್ ಆಸ್ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿತ್ತು. ಅಗ್ರಿಗೇಟರ್ ಕಂಪನಿಗಳು ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ನಮ್ಮ ಸರ್ಕಾರದಿಂದ ಅನ್ನುವಂಥ ಒಂದು ಕಾರಣವನ್ನ ಕೊಟ್ಟು ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿತ್ತು. ಸದ್ಯಕ್ಕೆ ಈ ಓಲಾ, ಊಬರ್ ಎಲ್ಲ ಇದೆಯಲ್ಲ, ಈ ಕಂಪನಿಯವರೆಲ್ಲ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯಕ್ಕೆ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬೈಕ್ ಟ್ಯಾಕ್ಸಿಗಳ ನಿಷೇಧಿಸಿದ ಸರ್ಕಾರಕ್ಕೆ ಮುಖಭಂಗ ಆಗಿರುವಂತದ್ದು. ಸದ್ಯಕ್ಕೆ ಏನೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಅಂತ? ಧನುಶ್ರೀ, ಏನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಮತ್ತೆ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅಗ್ರಿಗೇಟರ್ಸ್ ಒಂದು ಅರ್ಜಿಯನ್ನು ಕೂಡ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ಕೂಡ ಒಂದು ಮಹತ್ವದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದು, ರಾಜ್ಯದಲ್ಲಿ ಏನು ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿ ಒಂದು ಆದೇಶ ಏನಿದೆ ಅದನ್ನ ಈಗ ರದ್ದು ಮಾಡಿ ಒಂದು ಮಹತ್ವದ ಒಂದು ಆದೇಶವನ್ನು ಕೂಡ ಹೊರಡಿಸಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಅಗ್ರಿಗೇಟರ್ಸ್ ಏನಿದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಒಂದು ಮನವಿಯನ್ನು ಕೂಡ ಮಾಡಬೇಕು. ಮತ್ತೆ ಆ ಒಂದು ಅರ್ಜಿಗಳನ್ನ ಸರ್ಕಾರ ಪರಿಗಣನೆ ಮಾಡಿ ಅವರಿಗೆ ಅನುಮತಿಯನ್ನು ಕೂಡ ಕೊಡಬೇಕು ಅಂತೇಳಿ ಈಗ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಆ ಮೂಲಕವಾಗಿ ಏನು ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಒಂದು ನಿಷೇಧ ಏನಿತ್ತು, ಈಗ ಅದು ತೆರವು ಮಾಡಿದಂತಾಗುತ್ತೆ. ಮತ್ತೆ ಈಗ ಮತ್ತೆ ರಾಜ್ಯದಲ್ಲಿ ಮತ್ತೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಓಡಾಟಕ್ಕೆ ಒಂದು ಮತ್ತೆ ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಸದ್ಯದ ಈಗ ಹೈಕೋರ್ಟ್ನ ಆದೇಶದಿಂದ ಈಗ ಸರ್ಕಾರ ಮತ್ತೆ ಹೊಸ ನೀತಿಯನ್ನು ಕೂಡ ರೂಪಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿರೋದು. ಯಾಕಂದ್ರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಕೂಡ ಈಗಾಗಲೇ ಈ ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ನೀತಿಯನ್ನು ರೂಪಿಸಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ನಿರ್ಬಂಧಗಳನ್ನು ಏನಿದೆ ಅದನ್ನ ಕೂಡ ರೂಪಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಗ್ರಿಗೇಟರ್ಸ್ ಕೂಡ ಒಂದು ಅರ್ಜಿಯನ್ನು ಹಾಕಬೇಕು. ಆ ಒಂದು ಅರ್ಜಿಗಳನ್ನ ಸರ್ಕಾರ ಕೂಡ ಪರಿಗಣನೆ ಮಾಡಿ ಅವರಿಗೆ ಅನುಮತಿಯನ್ನ ನಿರಾಕರಿಸುವಂತೆ ಒಂದು ಸೂಚನೆಯನ್ನು ಕೂಡ ಈಗ ಕೊಟ್ಟಿರುವುದು. ಸದ್ಯ ಇದಕ್ಕೆ ಈಗಾಗಲೇ ಸಾರಿಗೆ ಇಲಾಖೆಯಿಂದ ಯಾವ ರೀತಿಯ ಒಂದು ತಯಾರಿ ಆಗುತ್ತೆ, ಮತ್ತೆ ಏನೆಲ್ಲ ನಿಬಂಧನೆಗಳು ಮತ್ತೆ ನೀತಿಗಳನ್ನ ರೂಪಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮುನಿರಾಜು, ತಮ್ಮೆಲ್ಲ ಮಾಹಿತಿಗಾಗಿ. ಮದುವೆಯಾದ ಎರಡೇ